ಹಿರಿಯೂರಿನ ತೇರುಮಲ್ಲೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವನ್ನು ಚಿತ್ರದುರ್ಗ ಪಾಳೆಗಾರ ವಂಶದ ಕೆಂಚಪ್ಪ ನಾಯಕ 1446ರ ಸುಮಾರಿಗೆ ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದ ಈ ದೇಗುಲದ 45 ಅಡಿ ಎತ್ತರದ ಗೋಪುರ, ದೀಪಸ್ತಂಭ, ಉಯ್ಯಾಲೆ ಕಂಬ ಮತ್ತು ಮಂಟಪದ ಮೇಲಿರುವ ಶಿವಪುರಾಣ, ರಾಮಾಯಣ, ಗಿರಿಜ ಕಲ್ಯಾಣದ ಭಿತ್ತಿ ಚಿತ್ರಗಳು ಇಂದಿಗೂ ಆ ಕಾಲದ ಶಿಲ್ಪಕಲೆಯನ್ನು ಸಾರುತ್ತವೆ. ಇಲ್ಲಿನ ಅತ್ಯಂತ ವಿಶೇಷ ನಂಬಿಕೆ ಶಿವಧನಸ್ಸು. ಭಕ್ತರ ಪ್ರಕಾರ ಈ ಧನಸ್ಸು ಪ್ರತಿ ವರ್ಷ ಬೆಳೆಯುತ್ತಿದ್ದು ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಮಾತ್ರ ವೇದಾವತಿ ನದಿಗೆ ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಲಾಗುತ್ತದೆ. ಈ ದೇಗುಲದ ಹಿಂದೆ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಯ ಕಥೆಯೂ ಇದೆ. ಶ್ರೀಶೈಲಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಮಲ್ಲಮ್ಮ ಒಮ್ಮೆ ದಾರಿಯಲ್ಲಿ ಅಡಿಕೆ ಪುಡಿ ಮಾಡಲು ಬಳಸಿದ ಕಲ್ಲು ಮತ್ತೆ ಮತ್ತೆ ಅವಳ ಬಳಿಯೇ ಕಾಣಿಸಿಕೊಂಡಿತಂತೆ. ಮನೆಗೆ ಬಂದ ನಂತರವೂ ಆ ಕಲ್ಲು ಅಡಿಕೆ ಚೀಲದಲ್ಲೇ ಕಾಣಿಸಿಕೊಂಡು ಕೊನೆಗೆ ಮನೆಯ ಒಳಕಲಿನಲ್ಲಿ ಬಂದು ಕುಳಿತಿತಂತೆ. ನಂತರ ಆ ಕಲ್ಲು ಶಿವಲಿಂಗವಾಗಿ ಕಾಣಿಸಿಕೊಂಡಿತು ಎಂಬ ನಂಬಿಕೆ ಇದೆ. ಆ ದಿನದಿಂದ ಮಲ್ಲಮ್ಮನ ಮನೆಯೇ ಮಲ್ಲೇಶ್ವರ ದೇಗುಲವಾಯಿತು ಎಂಬ ಪ್ರತೀತಿ ಇಂದಿಗೂ ಜೀವಂತವಾಗಿದೆ. ಇತಿಹಾಸ, ಭಕ್ತಿ, ಶಿಲ್ಪಕಲೆ ಒಂದಾಗಿರುವ ಪವಿತ್ರ ಸ್ಥಳವೇ ಹಿರಿಯೂರಿನ ತೇರುಮಲ್ಲೇಶ್ವರ ದೇವಾಲಯ.